ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪದ ಕುದಾಪುರ ಕುರಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 118 ಕುರಿಗಳ ಹರಾಜು ಪ್ರಕ್ರಿಯೆ ನಿರೀಕ್ಷಿತ ಬೆಲೆ ದೊರೆಯದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಆದೇಶದಂತೆ ಡೆಕನಿ ತಳಿಯ 1 ಟಗರು ಹಾಗೂ ಮರಿಗಳು ಸೇರಿದಂತೆ ಒಟ್ಟು 118 ಕುರಿಗಳನ್ನು ಹರಾಜು ಮಾಡಲು ಇಲಾಖೆ ಸಿದ್ಧತೆ ನಡೆಸಿತ್ತು. ಇಲಾಖೆಯು ಈ ಕುರಿಗಳಿಗೆ ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯ ನಿಗದಿಪಡಿಸಿತ್ತು. ಆದರೆ ಹರಾಜಿನಲ್ಲಿ ಭಾಗವಹಿಸಿದ ಬಿಡ್ಡಾರರು ಕೇವಲ 4 ಲಕ್ಷ ರೂಪಾಯಿವರೆಗೆ ಮಾತ್ರ ಸವಾಲು ಹಾಕಿದ ಕಾರಣ ನಿಗದಿತ ಮೌಲ್ಯ ಮತ್ತು ಸವಾಲಿನ ಮೊತ್ತದ ನಡುವೆ ಭಾರೀ ಅಂತರ ಕಂಡುಬಂದಿತು. ಈ ಕುರಿತು ಮಾಹಿತಿ ನೀಡಿದ ಉಪನಿರ್ದೇಶಕ ಡಾಕ್ಟರ್ ಸಿದ್ದೇಶ್ ಹಾಗೂ ಮುಖಂಡ ಓಬಣ್ಣ ಏನೇಳಿದ್ದಾರೆ ನೀವೇ ಕೇಳಿ. ಫಾರ್ಮ್ಗೆ ಒಂದು ತಳಿಯನ್ನು ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಆದೇಶ ಆಗಿರೋದ್ರಿಂದ ನಾವು ಡೆಕ್ಕನಿ ತಳಿ, ಇಲ್ಲಿ 2 ತಳಿ ಇದ್ದಾವೆ, ಬಳ್ಳಾರಿ ಮತ್ತು ಡೆಕ್ಕನಿ ತಳಿ ಅಂತ 2 ತಳಿಗಳಿದ್ದಾವೆ. ಈಗ ಡೆಕ್ಕನಿ ತಳಿಯನ್ನು ಈ ವಾತಾವರಣಕ್ಕೆ ಅತೀ ಇದಾಗಿ ಅಡ್ಜಸ್ಟ್ ಆಗುವಂಥ ಕುರಿ ಅಂದರೆ ಬಳ್ಳಾರಿ ತಳಿ ನಮ್ಮ ಈ ಚಳ್ಳಕೆರೆ ಈ ಭಾಗದಲ್ಲಿ ಇರುತ್ತೆ. ಹಾಗಾಗಿ ಡೆಕ್ಕನಿ ತಳಿನ ಮಾತ್ರ, ಡೆಕ್ಕನಿ ತಳಿನೂ ಅಡ್ಜಸ್ಟ್ ಆಗೋದು, ಬಟ್ ಬಳ್ಳಾರಿ ತಳಿಗಿಂತ ಡೆಕ್ಕನಿ ತಳಿ ಸ್ವಲ್ಪ ಇದರಿಂದ ಆ ತಳಿನ ತೆಗೆದುಬಿಟ್ಟು ಬಳ್ಳಾರಿ ತಳಿ ಬಂದು ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ನಮಗೆ ಮೇಲಿನಿಂದ ಆದೇಶ ಇರೋದ್ರಿಂದ ಇವತ್ತು ಬಹಿರಂಗವಾಗಿ ಹರಾಜು ಮಾಡ್ತಾಯಿದ್ದಾರೆ. ನಮಗೆಲ್ಲ ಈ ಇದಕ್ಕೆ ಸ್ವಾಗತ ಬಯಸ್ತಾ ನನ್ನ ಈ ರೈತರು ಮತ್ತು ನಮ್ಮ ಕೇಂದ್ರಕ್ಕೆ ಇದು ಮಾಡ್ತಾರೆ ಕೇಳ್ಕೊಳ್ತಾ ಬಹಿರಂಗ ರಾಜ್ಯನ ಸಮಿತಿಯ ಅಧ್ಯಕ್ಷ ಮೇಡಮ್ ಹಾಗೂ ಸದಸ್ಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಡಾಕ್ಟರ್ ಸರ್ ಅವರ ಅನುಮತಿ ಕೇಳ್ತಾ 117 ಹೆಣ್ಣು ಕುರಿ, 2 ಹೆಣ್ಣು ಮರಿ ಸೇರಿ ಚಿಕ್ಕ ಮರಿ ಇದ್ದಾವೆ, 2 ತಿಂಗಳ ಮರಿಗಳು, ಅವು ಸೇರ್ಕೊಂಡು 117, 1 ಟಗರು ಇಲ್ಲೇ ಇದ್ದಾವೆ. ಇವನ್ನ ಡೆಲಿವರ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ನಾವು ಸರ್ಕಾರಿ ಸವಾಲು ಮುಖಾಂತರ ಯಾರ್ಯಾರು ನೀವು ದಾಖಲಾತಿಯಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ ಅವರು ಹರಾಜಿಗೆ ಹೋಗ್ಬೇಕು ನೀವು ಆಕರಿಸ್ತೀರಿ. ಹಾಗಾಗಿ ನೀವು ತಾವೇನು ಬಿಡ್ ಮಾಡ್ತಾರೆ ಬಿಡ್ನ ಮೊತ್ತವನ್ನು ಈಗ ಬಹಿರಂಗವಾಗಿ ಹರಾಜು ಮಾಡ್ಬೋದು. ಈ ಒಂದು ಸರ್ಕಾರಿ ಬಿಡ್ಡಿನ ಮೊತ್ತ 15 ಲಕ್ಷ 4 ಲಕ್ಷ. ನಿಮಗೊಂದು ಮಾಹಿತಿ ಹೇಳ್ತೀವಿ, ನಮ್ಮದೊಂದು ಸರ್ಕಾರ ನಿಗದಿ ಬೆಲೆ ಇದೆ, ನಮಗೆ ನಿಮಗೆ ಬಿಟ್ಕೊಡ್ತೀವಿ. ಅದಕ್ಕಿಂತ ನೀವೇನಾದರೂ ಒಳಗಡೆ ಹೋಗಿದ್ರೆ ನಿಮಗೆ ನಾವು ಹರಾಜು ಕ್ಯಾನ್ಸಲ್ ಮಾಡಿ ನಿಮ್ಮ ಆದೇಶಕ್ಕೆ ನಾವು ಮೇಲಾಧಿಕಾರಿಗಳನ್ನು ಮಾತಾಡ್ತೀವಿ, ನಾವು ಕರೆಗಿರ್ತೀವಿ. 4 ಲಕ್ಷ ಹೋಗೋಣ, 4 ಲಕ್ಷ ಹೋಗೋಣ, 4 ಲಕ್ಷ 2,000, 4 ಲಕ್ಷ 50,000, 60. ಒಂದು ಕುರಿ ಸಂವರ್ಧನಾ ಕೇಂದ್ರ ಮತ್ತು ತರಬೇತಿ ಕೇಂದ್ರ ಕುದಾಪುರ, ಇಲ್ಲಿ ನಾವು ಬಹಿರಂಗ ಹರಾಜನ್ನು ಇಟ್ಕೊಂಡಿದ್ವಿ. ಡೆಕ್ಕನಿ ತಳಿ ಅಂತ ಒಂದು ತಳಿಯನ್ನು ತೆಗಿಬೇಕು ಅಂತ ಅಂದ್ಕೊಂಡು ಸರ್ಕಾರದಿಂದ ನಮ್ಮ ನಿಗಮದಿಂದ ಆದೇಶ ಆಗಿದ್ದರಿಂದ ಅದನ್ನು ಇವತ್ತು ಬಹಿರಂಗ ಹರಾಜು ಮಾಡೋದಕ್ಕೆ ನಿರ್ಧರಿಸಿದ್ವಿ. ಇವತ್ತು ಬಹಿರಂಗ ಹರಾಜಲ್ಲಿ 10 ಜನ ಪಾಲ್ಗೊಂಡಿದ್ದರು. ಅದರ ಹರಾಜಿನ ಮೊತ್ತದಲ್ಲಿ ಭಾಳ ಬಿಡ್ಡುದಾರರು ಕಡಿಮೆ ಕೂಗಿರೋದ್ರಿಂದ ನಾವು ಅದನ್ನು ನಮ್ಮ ನಿಗಮ ಮಂಡಳಿಗೆ ಲಾಸ್ ಆಗೋದ್ರಿಂದ ಅದನ್ನು ಹರಾಜನ್ನು ಸಮಾಪ್ತಿಗೊಳಿಸಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮತ್ತೆ ತೂಕಗಟ್ಟಲೆ ಅಥವಾ ನಿಗಮ ಮಂಡಳಿಯಿಂದ ನಿರ್ದೇಶನದಂತೆ ನಾವು ವಿಲೇವಾರಿ ಮಾಡ್ತೀವಿ. ನನ್ನ ಹೆಸರು ಬಿ ಓಬಣ್ಣ ಅಂತೇಳಿ, ಕುದಾಪುರ. ಹಿಂದೆ ಫಾರಮ್ ಇದರಲ್ಲಿ ಭಾಳ ಉತ್ಕೃಷ್ಟವಾದ ಇದಿತ್ತು. ಸುತ್ತಾರಲ್ಲಿ ಇರ್ತಕ್ಕಂಥೆಲ್ಲ ಬಡವರು ಯಾರು ಶ್ರೀಮಂತರು ಯಾರು ಇಲ್ಲ. ಇಲ್ಲಿರ್ತಕ್ಕಂಥ ಒಂದು 80ರಿಂದ 60-70 ಜನಾಂಗೆಲ್ಲ ಇದು ಕಾವಲೆ ಅವಲಂಬಿಸಿದ್ರು. ಆದ ಕಾರಣ ಇತ್ತೀಚೆಗೆ ನಮಗೀಗ ದೂರದಲ್ಲಿ ಟ್ರೈನಿಂಗ್ ಮಾಡ್ತೀವಿ ಅಂತಾರೆ. ಇಲ್ಲಿ ನಮಗೆ ಸಿಟಿಯವ್ರಿಗೆ ಅದು ಆಗುತ್ತೆ. ನಮಗಿಲ್ಲಿ ಹಳ್ಳಿಯರಿಗೆ ಇವತ್ತು ದಿವಸ ಪರಿಸ್ಥಿತಿಗೆ 50ರಿಂದ 60 ಹಳ್ಳಿ ಜನಾಂಗಕ್ಕೆ ಇವತ್ತು ಟ್ರೈನಿಂಗ್ ಸೆಂಟ್ರ್ ಭಾರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಸೆಂಟ್ರ್ ಇದೆ. ಅದಕ್ಕೆ ಅನುದಾನ ಕೊರತೆ ಇದೆ. ಅನುದಾನ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಹಿಂದೆ ಇವರು ಕುಮಾರ್ ಸಾರ್ ಅಂತೇಳಿ DD ಇವರು ಇವರು ಇಲ್ಲೇ ಇದ್ರು, ಅವರೆಲ್ಲ ಗೊತ್ತಿದೆ ಅವರಿಗೆ.
ಆದರೂ ಅವರು ಇದ್ರ ಬಗ್ಗೆ ಯಾಕೋ ಸ್ವಲ್ಪ ತಲೆ ಕೆಡಿಸ್ಕೊಂತಾರೆ. ಯಾಕಂತ ಹೇಳಿದ್ರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಚಿತ್ರದುರ್ಗದಲ್ಲಿ ಮಾಡ್ತಾರೆ, ಇಲ್ಲಿಂದ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಗೆ ಇವತ್ತಿನ ದಿವಸದಲ್ಲಿ ಟ್ರೈನಿಂಗ್ ಸೆಂಟರು ಇದು ಮಾಡೋಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಯರಿಗೆ ಅನುಕೂಲ ಆಗುತ್ತೆ. ಆದ ಕಾರಣ ತಾವು ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ವಿಡಿಯೋ ಸಾಹೇಬರು ಮನಸ್ಸು ಮಾಡಿ ಇದ್ರ ಬಗ್ಗೆ ನಮಗೆ ಇದು ಮಾಡಬೇಕು. ಆದರೆ ಇಲ್ಲಿ ಕುರಿಗೆ ಮೇವಿನ ಸಮಸ್ಯೆ ಈಗ ಪರವಾಗಿ ಇದ್ದಿದ್ರಲ್ಲ, ಇಷ್ಟು ಸಹ ಮೇವಿನ ಸಮಸ್ಯೆ ಇತ್ತಿಲ್ಲ ಅನ್ನಲ್ಲ, ಅದರಲ್ಲಿ ಇವತ್ತು ಮೇಂಟೈನ್ ಮಾಡಿ ಅವರು ಕುರಿಗಳು ಉಳಿಸ್ಕೊಂಡಿದ್ದಾರೆ. ಆದ ಕಾರಣ ನೀವು ದಯವಿಟ್ಟು ಇಲ್ಲಿ ಟ್ರೈನಿಂಗ್ ಸೆಂಟ್ರಿನಲ್ಲಿ ಇದು ಮಾಡಿ ಟ್ರೈನಿಂಗ್ ಸೆಂಟ್ರಿನಲ್ಲಿ ಇವರಿಗೆ ಟ್ರೈನಿಂಗ್ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಜನಗಳಿಗೆ, ಹಳ್ಳಿ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಕುರಿಗಳ ಸಂಖ್ಯೆ ಕಡಿಮೆ ಐತಿ, ಯಾಕೆ ಇನ್ನೂ ಸ್ವಲ್ಪ ಅನುದಾನ ನೀಡಿದರೆ ಇವತ್ತೇನು ನೀವೇನು ಹವಾಮಾನ ಬದಲಾವಣೆ ಅಂತೇಳಿ ಮಾಡ್ತಿದ್ರಲ್ಲ, ಸಂತೋಷ. ಅದು ನಮ್ಮ ಬಳ್ಳಾರಿ ಡೆಕ್ನಿ ಕುರಿ ತೆಗಿತೀವಿ ಅಂದಮೇಲೆ ನಮ್ಮ ಬಳ್ಳಾರಿ ಕುರಿ ನಾಟಿ ಕುರಿ ಹಾಕೋದ್ರಿಂದ ಇಲ್ಲಿ ಉತ್ಕೃಷ್ಟವಾಗಿ ಬರುತ್ತೆ. ಆ ದೃಷ್ಟಿಯಿಂದ ನಮ್ಗೆ ಇನ್ನೂ ಸ್ವಲ್ಪ ಅನುದಾನ ಕೊಟ್ಟು ಇಲ್ಲಿ ಫಾರಮ್ ಇಂಪ್ರೂವ್ ಮಾಡಿದ್ರೆ ಇಲ್ಲಿ ಹತ್ತಿರ ಹಳ್ಳಿ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ. ಇದು ಹಿಂದೆ 10,500 ಎಕರೆ ಇತ್ತಿದ್ದು, 1 ಎಕರೆ ಎಲ್ಲ 2 ಎಕರೆ ಅಲ್ಲ, ಅದರೆಲ್ಲ ಏನೇನು ಎಲ್ಲರೂ ಅಲ್ಲಿ ಹಂಚ್ಕೊಂಡು ತಿಂದು ಇವತ್ತು ಇಷ್ಟು ಉಳ್ಕೊಂಡಿದೆ. ಇದು ಆ ದೃಷ್ಟಿಯಿಂದ ನೀವು ನಮಗೆ ಇಲ್ಲಿ ಈಗ ಕುದಾಪುರ ಕುರಿ ಫಾರಮ್ಗೆ ಅನುದಾನ ಕೊಡಬೇಕಂತ ತಮ್ಮ